Hello, hi guys. Welcome back to your YouTube vlog. New vlog in my Mohit Kannadiga. Mohit Kannadiga YouTube ಚಾನಲ್. ಇದು ಅನ್ಫಾರ್ಚುನೇಟ್ಲಿ ನಾವು ಟ್ರೈನಲ್ಲಿ ಸಫರ್ ಮಾಡಬೇಕಿದ್ರೆ ನಮ್ಮ ಕನ್ನಡಿಗರು ಆದಂತ ಹೊಸಕೋಟೆ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಸರ್ ಹೆಂಗೆ ಅಂತ ಅಂದ್ರೆ ಇವರು ಮಿನಿಮಮ್ ಸರ್ ಎಷ್ಟು ಬುಕ್ ಬರ್ದಿರೋದು 7 ಪಬ್ಲಿಷ್ ಆಗಿದೆ, 7 ಇದು ಇದೆ ಹಾ ಹಾ ಇನ್ ಪೈಪ್ಲೈನ್ ಆಗುತ್ತೆ. 7 ಬುಕ್ಗಳನ್ನ ಆಲ್ರೆಡಿ ಪಬ್ಲಿಷ್ ಮಾಡಿದ್ದಾರೆ. ಆಮೇಲೆ 2 ಆಲ್ರೆಡಿ ಬರ್ದಿದ್ದೀರಿ, ಅದು ಇನ್ನು ಪಬ್ಲಿಷ್ ಆಗಿಲ್ಲ, ಪ್ರೊಸೆಸಿಂಗ್ ಅಲ್ಲಿ ಇದೆ. ಆಕ್ಚುಲಿ ಇವರು ಹೇಳ್ಬೇಕಂತ ಅಂದ್ರೆ ಇವ್ರದ್ದು ಏಜ್ ಬಂದು 80+. ಆದ್ರೂ ಇಷ್ಟು ಏಜ್ ಆದ್ ಕೂಡ ಇವಾಗ್ಲೂ ಇವರು ಬುಕ್ಗಳನ್ನ ಆದಷ್ಟು ಕತೆ ಕಾದಂಬರಿಗಳನ್ನ ಇಂಗ್ಲಿಷ್ ಅಲ್ಲಿ ಆದಷ್ಟು ಜಾಸ್ತಿ ಇಂಗ್ಲಿಷ್ ಅಲ್ಲೇ ಬರ್ದಿರೋದು. ಹೌದಾ ಸರ್? ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ. ಹಾಗಾಗಿ ಇವ್ರು ಅನ್ಫಾರ್ಚುನೇಟ್ಲಿ ನಮಗೆ ಸಿಕ್ಕಿರೋದ್ರಿಂದ ಇವ್ರಿಗೆ ನಮಗೊಂದು ಏನಪ್ಪಾ ಅಂದ್ರೆ ಮುಂದೆ ಫ್ಯೂಚರ್ಗೆ ನೋಡುವಂತ ಮಕ್ಕಳುಗಳಿಗೆ ಸ್ಫೂರ್ತಿದಾಯಕ ಅಂತ ಒಬ್ರು ಪರ್ಸನ್ ಅಂತ ಸ್ಫೂರ್ತಿದಾಯಕ ಪರ್ಸನ್ ಇವರು. ಧನ್ಯವಾದಗಳು. ಹಾಗಾಗಿ ಇವ್ರ ಬಗ್ಗೆ ನಾವು ಒಂದು 2 ನಿಮಿಷ ನೋಡ್ಲೇಬೇಕು, ಕೇಳಲೇಬೇಕು ಅನ್ನೋದಕ್ಕೋಸ್ಕರ ಇದು ವಿಡಿಯೋ ಮಾಡ್ತಿರೋದು. ಸರ್, ನಿಮ್ ಬಗ್ಗೆ ಒಂದ್ ಸ್ವಲ್ಪ ಆದಷ್ಟು ಪ್ರೇಕ್ಷಕರಿಗೆ ಸ್ವಲ್ಪ ಹೇಳ್ಕೊಡಿ. ಯಾಕೆಂದ್ರೆ ಮುಂದೆ ಈ ವಿಡಿಯೋ ಆದಷ್ಟು ಮುಂದೆ ಹೋಗ್ಬೇಕು. ಯಾಕೆಂದ್ರೆ ಈಗ ಮುಂದೆ ಬರ್ತಿರ್ತಕ್ಕಂಥದ್ದು ಈಗ ಮುಂದೆ ಓದಂತ ಹುಡುಗರುಗಳು ಈಗ ಬಿಫೋರ್ 1947 ಇವರು ಬರ್ತು ಇವರು ಎಜುಕೇಟೆಡ್ ಇನ್ ಸರ್ MSc ಅಹಮದಾಬಾದ್, MBA ಅಹಮದಾಬಾದ್. ಯಾವ ಇಯರ್? 1970 MBA ಮಾಡಿರೋದು. ಆಮೇಲೆ ಇಂಗ್ಲಿಷ್ ಅಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ MBA ಅಹಮದಾಬಾದ್, ಇಂಗ್ಲಿಷ್ ಲಿಟರೇಚರ್ ಮೈಸೂರು. ಈಗಿನ ಸ್ಟೂಡೆಂಟ್ಸ್ ಗಳು ಏನ್ ನೋಡ್ಬೇಕು ಅಂತ ಅಂದ್ರೆ ಇವ್ರನ್ನ ನಾವು ಪೂರ್ತಿಯಾಗಿ ತಗೋಬೇಕು. ಏನಕ್ಕೆ ತಗೋಬೇಕು ಅಂತಂದ್ರೆ 1970 ಇವರು MBA ಮಾಡ್ಬೇಕಂತ ಸಿಂಪ್ನೆಸ್ ಬಂದೈತೆ ಅಂತ ಅಂದ್ರೆ ಇವಾಗ SLC ಈಗ ಏನ್ ಮಾಡ್ಬಿಡ್ತೀವಪ್ಪ ಅಂದ್ರೆ SLC ಕಂಪ್ಲೀಟೆಡ್ ಆದ ತಕ್ಷಣ ಪಾಲಿಟೆಕ್ನಿಕ್ ಹೋಗ್ಬಿಡೋದು, ಇಂಜಿನಿಯರಿಂಗ್ ಹೋಗ್ಬಿಡೋದು, ಈ ತರ ಮಾಡ್ಬಿಟ್ಟು ಸ್ಟಡೀಸ್ ಕ್ಲೋಸ್ ಮಾಡ್ಬಿಡ್ತೀವಿ, ಕೆಲ್ಸಕ್ಕೆ ಹೋಗ್ಬಿಡ್ತೀವಿ. ಆಮೇಲೆ ಈಗ ಇವರು ಬುಕ್ಗಳನ್ನ ಯಾವ ರೀತಿ ಶುರು ಮಾಡಿದ್ರು ಅನ್ನೋದನ್ನ ನಾನು ನಿಮ್ಗೆ ಕೇಳ್ತೀನಿ ಸರ್. ಅದನ್ನ ನಾವು ಸರ್ ಹತ್ರ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋಣ, ಅವ್ರ ಕೇಳ್ಕೊಳ್ಳೋಣ. ಸರ್ ಪ್ಲೀಸ್ ರಿಕ್ವೆಸ್ಟ್ ಯು ಪ್ಲೀಸ್ ಟೆಲ್ ಮಿ ಅವರ್. ನಮಸ್ಕಾರ, ನನ್ನ ಹೆಸರು ಹೇಳಿ. ನಮಸ್ಕಾರ, ನನ್ನ ಹೆಸರು ಹೊಸಕೋಟೆ ಶ್ರೀನಿವಾಸ ಮೂರ್ತಿ ಅಂತ ಹೇಳಿ. ನಾನು ಹುಟ್ಟಿದ್ದು ಬೈಗಲ, ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ. ಅದಿರೋದು ಡಿಸ್ಟಿಕ್ ಬೃಂದಾವನ್ ಗಾರ್ಡನ್ ಅಂತಿದೆ, ಒಂದು ಬಹಳ ಫೇಮಸ್. ಇಲ್ಲಿ ಕೃಷ್ಣರಾಜ ಸಾಗರ್ ಡ್ಯಾಮ್, ಬೃಂದಾವನ್ ಗಾರ್ಡನ್, ಅಲ್ಲೇ ಹಳ್ಳಿ ಇರೋದು ಬೈಗಲ. ಅಲ್ಲಿ ಹುಟ್ಟಿದ್ ನಾನು. ಅಲ್ಲಿ ಹುಟ್ಟಿ ನಮ್ಮ ತಂದೆ ಬಿಹಾರ್ಗೆ ಹೋದ್ರು, ಬಿಹಾರ್. ಅಲ್ಲಿ ನಾನು ಒಂದು ಸರ್ಕಾರಿ ಸ್ಕೂಲಲ್ಲಿ ಹಳ್ಳಿಲಿ ಓದಿದ್ದು. ಅದಾದ್ಮೇಲೆ ಓದ್ತಾ ಬರೋಡಾಲ್ ಇಂಜಿನಿಯರಿಂಗು, ಆಮೇಲೆ ಅಹಮದಾಬಾದ್ MBA IIMD, ಆಮೇಲೆ ಮೈಸೂರಲ್ಲಿ MA ಇಂಗ್ಲಿಷ್ ಲಿಟರೇಚರ್ ಮಾಡಿದೆ. 40 ವರ್ಷ ಕಾರ್ಪೊರೇಟ್ಲಿ, ಅದರಲ್ಲಿ 10 ವರ್ಷ ಕೇನಿಯಾ ಈಸ್ಟ್ ಆಫ್ರಿಕಾಲಿ, ಆಮೇಲೆ 8 ವರ್ಷ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದೆ. ಆಮೇಲೆ ಪೋಸ್ಟ್ ಇದಾದ್ಮೇಲೆ ನಾನು ರಿಷಿಕೇಶ್ ಹರಿದ್ವಾರ್ಲಿ 10 ವರ್ಷ ಇದ್ದೆ. ಈಗ ಈ ಕತೆ ಹೇಗೆ ಬರೆಯೋಕೆ ಶುರು ಮಾಡೋದು ಅಂತ ಇದು ಪ್ರಶ್ನೆ. ನಮ್ ಹೆಣ್ಮಗಳು ಮೋಹಿತ್ ಅವರು ಆರ್ಮಿ ಸೋಲ್ಜರು, ಸೊ ದಟ್ ಈಸ್ ಅ ಬಿಗ್ ಥಿಂಗ್ ಫಾರ್ ಮಿ. ಅವರು ಕ್ಯೂರಿಯಾಸಿಟಿ ನಮ್ಗೆ ಜಿಜ್ಞಾಸೆ ಅವ್ರಿಗೆ ಸ್ವಲ್ಪ ಈ ವಿಷಯದಲ್ಲಿ ಪರಿಚಯ ಕೊಡ್ತೀನಿ. ನಾನು ಒಂದು 3-4 ವರ್ಷ ಹಿಂದೆ ಹರಿದ್ವಾರ್ಲಿದ್ದೆ. ಒಂದ್ ದಿವಸ ರಾತ್ರಿ ಬಾತ್ರೂಮ್ ಹೋಗುವಾಗ ಇದು ಸ್ಲಿಪ್ ಆಗಿ ಮುಂದಿನ ದಿವಸ ಬೆಳಗ್ಗೆ ಹೋದ್ರೆ ನೋಡಿದ್ರೆ ಫ್ರಾಕ್ಚರ್ ಆಗೋಗಿತ್ತು. ಪ್ಲಾಸ್ಟರ್ ಹಾಕಿದ್ರು. ಅದ್ರ ಅರ್ಥ ಏನು ಅಂದ್ರೆ ಮನೆಯಲ್ಲೇ ಇರ್ಬೇಕು, ಆಚೆ ಹೋಗಕ್ಕಾಗಲ್ಲ. ಸೊ ದಿವಸ ಸಾಯಂಕಾಲ ನಾನು ಬಾಲ್ಕನಿ ಕೂತ್ಕೊಂಡು ಒಂದು ಪುಸ್ತಕ ಇಟ್ಕೊಂಡು ಓದೋದು, ಒಂದು ಗ್ಲಾಸ್ ವಿಸ್ಕಿ, ಒಂದು ಪ್ಯಾಕೆಟ್ ಸಿಗರೇಟ್ ಇಟ್ಕೊಂಡು 2-3 ಗಂಟೆ ಕಳೀತಾ ಇದೆ. ಅದು ಒಂದ್ ಸಾಯಂಕಾಲ ಏನಾಯ್ತು ಅಂದ್ರೆ ಚಳಿಗಾಲ, ಅದು ಬೇಗ ಕತ್ಲಾಗತ್ತೆ ಅಲ್ಲಿ. ಸೊ 5:30ಗೆ ನಮ್ಮ ಆಪೋಸಿಟ್ ಟವರ್ಲಿ, ಅದೇ ಫ್ಲೋರ್ಲಿ ಹೆಂಗಸರು ಬಂದು ಬೇಗ ಲೈಟ್ ಹಾಕಿ ಬಟ್ಟೆ ಎಳ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಬಟ್ಟೆ ಮುನ್ಗಿಸಿದ್ದು, ಯಾಕಂದ್ರೆ ಇದು ಚಳಿಲಿ ಇದ್ಬಿಡುತ್ತೆ, ಮುದ್ದೆ ಆಗ್ಬಿಡುತ್ತೆ ಹಲ್ಕ. ಅದಕ್ಕೆ ಕಿತ್ಕೊಂಡು ತಗೊಂಡೋದು, ಆಮೇಲೆ ಲೈಟ್ ಆಫ್ ಮಾಡೋಯ್ತು. ಆದ್ರೆ ನಮ್ ಫ್ಲಾಟ್ ಆಪೋಸಿಟ್ಲಿ ಒಂದು
ಬಾಲ್ಕನಿಲಿ ಲೈಟ್ ಬಂತು. ಲೈಟ್ ಬಂದ್ರೆ ನಾನು ಏನ್ ನೋಡ್ತೀನಿ, ಒಬ್ಳು ಸುಂದರವಾಗಿರೋ ಕನ್ಯಾ ಅಲ್ಲಿ ನಿಂತ್ಕೊಂಡಿದ್ದು. ಆ ಕನ್ಯಾ ನಾನು ನೋಡಿದ್ರು, ಅದ ಕೇಳಿಸಕ್ಕಾಗಲ್ಲ, ಯಾಕಂದ್ರೆ 500 ಮೀಟರ್ ದೂರ. ಸೊ ಅವಳು ಕೈಯಿಂದ ತೋರಿಸ್ಕೊಂಡು ಬರ್ತೀರಾ ನೀವು ನಮ್ಮ ಮನೆಗೆ ಅಂತ ಕೇಳಿದ್ಲು. ನಾನ್ ಕಾಲ್ ಮೇಲ್ಬಿಟ್ಟು ರೋಡಿಂಗ್ ಮೇಲೆ ತೋರಿಸಿದೆ ಅವಳಿಗೆ. ಆಗಲ್ಲ ಅಂತ ಕೈಯಿಂದ ತೋರಿಸಿದೆ. ಅದಕ್ಕೆ ಅವ್ರು ಹೇಳ್ದು, ನಾನ್ ಬರ್ಬೋದಾ ನಿಮ್ ಮನೆಗೆ? ನಂಗೇನು ಖುಷಿ. ಆದ್ರೆ ಅಲ್ಲಿಂದ ನಮ್ಮನೆ ಬರಕ್ಕೆ ಒಂದು 15-20 ನಿಮಿಷ ಬೇಕು, ಯಾಕಂದ್ರೆ ಅವ್ರು ಲಿಫ್ಟ್ ಬರ್ಬೇಕು, ನಡ್ಕೊಂಡ್ ಬರ್ಬೇಕು, ಅಲ್ಲಿ ಕಟ್ಬೇಕು ನನ್ ಫೋರ್ತ್ ಫ್ಲೋರ್. ಆದ್ರೆ ಏನಾಯ್ತು ಅಂದ್ರೆ 10 ಸೆಕೆಂಡ್ ಕಾಲ್ ಬೆಲ್ ಹೊಡಿತು. ಬಾಗಿಲು ತೆಗೆದ್ರೆ ಸುಂದರಿ ನಿಂತಿದ್ದಾಳೆ ಕನ್ಯಾ, ಸ್ಕರ್ಟ್ ಹಾಕೊಂಡು, ಕೆನೆ ಕೆಂಪಂದ್ರೆ, ಕಣ್ಣು ನೀಲಿ ಬಣ್ಣ, ಕೂದಲು ಗೋಲ್ಡನ್ ಕಲರ್. ಬಂದ ತಕ್ಷಣ ಕೇಳಿದ್ಲು, ನೀವೇನೋ ಕುಳಿತಾ ಇದಾರೆ ಗ್ಲಾಸ್ ಅಲ್ಲಿ? ಹೌದು, ಇಷ್ಟು ನಂಗೂ ಒಂದು ಪ್ರೆಗ್ ಮಾಡ್ಕೊಡ್ತೀರಾ ಅಂತಂದು. ಸರಿ ತಗೊಂಡೆ. ಅವಳು ತಗೊಂಡು ಆಮೇಲೆ ಒಂದು ಸಿಗರೇಟ್ ತೆಗೆದು, ನೀವು ಟ್ರೈ ಮಾಡ್ತೀರಾ ನಾಲ್ ಬರೋ ಸಿಗರೇಟ್ ಅಂತ ಹೇಳಿದ್ರು. ಸರಿ ಇದೆ ಕೊಡು, ಮೇನ್ ಅದಕ್ಕೆ ಅಮೆರಿಕನ್ ಸಿಗರೇಟ್ ಟ್ರೈ ಮಾಡೋಣ ಅಂತ. ಆ ಪೆಗ್ ಮುಗಿಸ್ಮೇಲೆ ಆ ಹುಡುಗಿ ಹೇಳ್ತಾಳೆ, ಚಳಿ ತುಂಬಾ ಇದೆ, ಬೆಡ್ರೂಮ್ ಹೋಗೋಣ ಅಂತ. ನಾನು ಹೇಳ್ದೆ, ಪರವಾಗಿಲ್ಲ ಬನ್ನಿ ಬೆಡ್ರೂಮ್ ಅಲ್ಲಿ ಕೂತ್ಕೊಳ್ಳೋಣ ಅಂತ. ಸೊ ಬೆಡ್ರೂಮ್ ಹೋದ್ವಿ. ಇನ್ನು 2 ಪೆಗ್ ವಿಸ್ಕಿ ಹಾಕಿದ್ವಿ. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಒಂದು 4:15 ನಂಗೆ ಎಚ್ಚರ ಆಯ್ತು, ಬೆವರು ಮೈಯೆಲ್ಲ. ಆಮೇಲೆ ಏನೋ ಜ್ಞಾಪಕ ಬಂತು, ಯಾವ ಹುಡುಗಿ ಬಂದಿಲ್ಲಲ್ಲ, ಅರೆ ಎಲ್ಲೋದ್ಲು ಅವಳು? ಹಾಗಾದ್ರೆ ಗೊತ್ತೇನೆ ಇಲ್ಲ ಅವಳು ಕನ್ಸಲ್ಲಿ. ಅದ್ ಕನ್ಸ ಅಂತ. ಆದ್ರೆ ನೋಡ್ದೆ, ಸೈಡ್ ಟೇಬಲ್ ಮೇಲೆ 2 ಗ್ಲಾಸ್ ಇತ್ತು. 1 ಗ್ಲಾಸ್ ಮೇಲೆ ಲಿಪ್ಸ್ಟಿಕ್ ಮಾಡ್ತಿತ್ತು. ಹಾಗಾದ್ರೆ ಸುಳ್ಳಲ್ಲ, ಯಾರೋ ಬಂದಿದ್ದು ಹುಡುಗಿ, ಅದು ಲಿಪ್ಸ್ಟಿಕ್ ಮಾಡ್ಕೊಂಡ್ರೆ ನಾನು ಲಿಪ್ಸ್ಟಿಕ್ ಹಚ್ಕೊಳಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ 8 ಗಂಟೆಗೆ ಹೇಳ್ದೆ, ಯಾರನ್ನ ಕೇಳ್ಬೇಕು? ಸೆಕ್ಯೂರಿಟಿ. ಸೊ ಕೈಗೆ ಹೋದೆ, ಸೆಕ್ಯೂರಿಟಿ ಇದಾರಲ್ಲಿ. ಸೆಕ್ಯೂರಿಟಿ ನಾನು ಕೇಳ್ದೆ, ಏನಪ್ಪಾ ಆ ಫ್ಲಾಟ್ ಅಲ್ಲಿ ಯಾರು ಹುಡುಗಿ ಇದಾವ ಅಂತ. ಎಸ್ ಸರ್, ಅಲ್ಲಿ ಒಬ್ಳು ಹುಡುಗಿ ಇಂಡಿಗೋಲಿ ಏರ್ ಹೋಸ್ಟೆಸ್. ಆದ್ರೆ ಸರ್ 6 ತಿಂಗಳ ಹಿಂದೆ ಅಲ್ಲಿಂದ ಚೆನ್ನಾಗಿ ಹಾಕಿ ಸೂಸೈಡ್ ಮಾಡ್ಕೊಂಡ್ಬಿಟ್ಲು. 6 ತಿಂಗಳ ಹಿಂದೆ? 6 ತಿಂಗಳ ಹಿಂದೆ. ಸೊ ಯಾರು ಬಂದಿದ್ದು? ಸಪ್ನ ಅಂತ ಅವಳ ಹೆಸರು. ಯಾರು ಬಂದಿದ್ದು? ಆತ್ಮ, ಆತ್ಮ, ಭೂತ. ಅವಳು ನಿಜವಾಗ್ಲೂ ಭೂತ ಅಲ್ವಾ? ಇದೊಂದು 6 ತಿಂಗಳ ಹಿಂದೆ ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ ಐತೆ, ಕೇಳಲೇಬೇಕು. ಸೊ ಇದು ನಂದು ಯಾತ್ರೆ ಕಥೆ ಬರೆಯುವುದು ಮೊದಲನೇ ಕಥೆ ಇದ್ದು. ಸೊ ಹೀಗೆ ಶುರು ಆಯ್ತು. ಆದ್ರೆ ಒಂದ್ ವಿಷಯ ಹೇಳ್ಬೇಕಿಲ್ಲ, ಏನಂದ್ರೆ ನಮ್ ಸೋದರ ಮಾವ ತಾರಾಸು ಕನ್ನಡ ದಿಗ್ಗಜ. ಅವನು 100 ಕಾದಂಬರಿ ಬರ್ದ ಅವನು ಕನ್ನಡದಲ್ಲಿ. ದುರ್ಗಾಸ್ತಮಾನ, ಹಂಸಗೀತೆ, ನಾಗರ ಹಾವು, ಏನೇನೋ ಬರ್ದಿದ್ದಾರೆ ಪಾಪ. ಅದ್ರಿಂದ ನನ್ಗನ್ಸತ್ತೆ ಆ ರಕ್ತ DNA ಎಲ್ಲೋ ನಂದು ಕೂತಿತ್ತು. ಆ ದಿವಸ ಏನಾಯ್ತು, ಆ ಹುಡುಗಿ ಬಂದಿದ್ದು ಇದು ಟ್ರಿಗರ್ ಮಾಡ್ತು. ಟ್ರಿಗರ್ ಅಂತೀವಿ ನಾವು. ಅದರಿಂದ ಶುರು ಆಯ್ತು ಜರ್ನಿ. ಸೊ ನಮ್ದು ಮೊದಲನೇ ಪುಸ್ತಕ, ಅದ್ರಲ್ಲಿ ಇದು ಮೊದಲನೇ ಕತೆ. ಅದ್ರ ಹೆಸರು ಲುಕಿಂಗ್ ಇಂಟು ದ ಮಿರರ್ ಅಂತ. ಎಲ್ಲ ಇಂಗ್ಲಿಷ್ ಅಲ್ಲಿ ಬರ್ದಿದ್ವಿ. ನೋಡಿ, ನಾನು ಒಂದ್ ದಿವಸ ಕನ್ನಡಕ್ಕೂ ಟ್ರಾನ್ಸ್ಲೇಟ್ ಮಾಡ್ತೀನಿ. ಲುಕಿಂಗ್ ಇಂಟು ದ ಮಿರರ್. ಅದಾದ್ಮೇಲೆ ನಾನು ಒಂದು ಸ್ಪೈ ಥ್ರಿಲ್ಲರ್ ಬರ್ದೆ. ಪಾಕಿಸ್ತಾನ್ ಹೋಗಿ ಸ್ಪೈ ಒಬ್ಬ ಇಂಡಿಯಾದಿಂದ ದಾವೂದ್ ಇಬ್ರಾಹಿಂನ ಕೊಂದುಬಿಟ್ಟು ಟೆರರಿಸ್ಟ್ ಕ್ಯಾಂಪ್ಸ್ ಬಾಂಬ್ ಮಾಡಿ ಇಮ್ರಾನ್ ಖಾನ್ ನ ಇಂಡಿಯಾ ಕರ್ಕೊಂಡು ಬಂದು ಆಮೇಲೆ POKನ ಆಜಾದಿ ಮಾಡ್ತಾರೆ ಇಂಡಿಯಾಗೆ ಬರಕ್ಕೆ. ಸೊ ಈ ಒಂದು ನಾವೆಲ್ ಇತ್ತು, ತುಂಬಾ ರಿವ್ಯೂ ಬಂದಿದೆ, ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಅಂತ. ಈ ನಾವೆಲ್ನ ಈಗ ಫಿಲ್ಮ್ ಮಾಡಕ್ಕೆ ಕೆಲವು ಮಾತಾಡಿದ್ದಾರೆ, ಬರೋಡಲ್ಲಿ ಆಗತ್ತೆ ಅನ್ಸತ್ತೆ 3-4 ತಿಂಗಳಲ್ಲಿ. ಇದು 3ನೇ ಪುಸ್ತಕ ನಮ್ದು, ದಿ ಟ್ರಾಜಿಡಿ ಕ್ವೀನ್ ಅಂತ. ಇದು ಮಹಾಭಾರತ ಮೇಲೆ. ಮಹಾಭಾರತದಲ್ಲಿ ಎಲ್ರು ಹೇಳೋದು ದ್ರೌಪದಿಗೆ ತುಂಬಾ ಟ್ರಾಜಿಡಿ ಇತ್ತು ಅಂತ. ನಾನು ಹೇಳೋದಿಲ್ಲ, ಓದಿದ್ದೀನಿ ತುಂಬಾ. ಅಲ್ಲಿ ಎಲ್ಲಾರ್ಕಿ ಜಾಸ್ತಿ ಟ್ರಾಜಿಡಿ ದುಃಖ ಪಟ್ಟಿದ್ದು ಕುಂತಿ ಮಾತೆ. ಸೊ ಕುಂತಿ ಮಾತೆ ಮೇಲೆ ನಾನು ಕಥೆ ಬರ್ದಿದ್ದೀನಿ. ಆಮೇಲೆ ಕುಂತಿ ಮಾತೆ ಕಥೆಯನ್ನು ಬರ್ದೆ. ಆಮೇಲೆ ಕವರ್ ಡಿಸೈನ್ ಎಲ್ಲರೂ ಪಬ್ಲಿಷರ್ ಮಾಡ್ತಾರೆ. ನಾನು ಹೇಳಿದೆ, ಇಲ್ಲ ನೀವು ಮಾಡ್ಬೇಡಿ, ಈ ಸತಿ ನಾನ್ ಮಾಡ್ತೀನಿ ಅಂತ. ಏನು ಅಂದ್ರೆ ಫ್ರಂಟ್ ಕವರ್ಲಿ ಕೃಷ್ಣ ಭಗವಾನ್ ಕುಂತಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಬಂದ್ಬಿಟ್ಟು. ಬ್ಯಾಕ್ ಕವರ್ಲಿ ಕುಂತಿ ಒಂದು ನಮಸ್ಕಾರ ಮಾಡ್ತಾ ಇದ್ದಾರೆ, ಮುಕ್ಕುಟ ಹಾಕೊಂಡು. ಯಾಕಂದ್ರೆ ಅವ್ರಿಗೆ ಶುರು ಗೊತ್ತಿರಲಿಲ್ಲ ಇನ್ನು ಮಹಾ ಭಗವಾನ್ ಅಂತ. ಅವನು ಕುಟುಂಬ ಸೋದರಳ್ಳಿ ಅವನು ಯಾರು ಅಲ್ಲ ಅಂತ. ಕೊನೆಗೆ ಅವ್ರಿಗೆ ಗೊತ್ತಾಯ್ತು, ಇದು ನೀವು ಆರ್ಡಿನರಿ ಹುಡುಗ ಅಲ್ಲ, ಬಹಳ ದೊಡ್ಡವನು ಅಂತ. ಅವ್ರು ಯಾರಿಗೂ ಗೊತ್ತಿರಲಿಲ್ಲ ಅದು ಕೊನೆ ತನಕ. ಸೊ ಕೊನೆಗೆ ಗೊತ್ತಾಗತ್ತೆ. ಸೊ ಅದಕ್ಕೆ ನಾನು ಇದು ಕಾಂಟ್ರಾಸ್ಟ್ ಮಾಡಿದ್ದು ಕವರ್ಲಿ ಡಿಸೈನ್ ಇದೊಂದಾಯ್ತು. ಆಮೇಲೆ ಅದಾದ್ಮೇಲೆ
ಮಾಕ್ಟೇಲ್ಸ್ ಅಂತ ಒಂದು ಮಾಕ್ಟೇಲ್ಸ್ ಅಂದ್ರೆ ಈಗ ಕಾಕ್ಟೇಲ್ ಅಂತ ಒಂದು ಡ್ರಿಂಕ್ ಇರುತ್ತೆ, ವೆಸ್ಟರ್ನ್ ಕಾನ್ಸೆಪ್ಟ್ ಅದು. 2-3 ಲಿಕರ್ನ ಮಿಕ್ಸ್ ಮಾಡಿ ಕೊಡ್ತಾರೆ. ಮಾಕ್ಟೇಲು like the title it says is not a cocktail, not liquor one. Fruits ಎಲ್ಲ ಮಿಕ್ಸ್ ಮಾಡಿ ಜ್ಯೂಸಸ್ ಮಾಕ್ಟೇಲ್ ಮಾಡೋದು, ಅದ್ರಲ್ಲಿ ಲಿಕರ್ ಇರೋದಿಲ್ಲ, ನೋ ಆಲ್ಕೋಹಾಲ್. ಸೊ ಇದು ಮಾಕ್ಟೇಲ್ ಅಂತ ಯಾಕೆ ಹೇಳಿದೆ ಅಂದ್ರೆ, ಮಾಕ್ ಅನ್ನೋದು ವರ್ಡ್ ಇದೆ, ಅದು ಇಂಗ್ಲಿಷ್ ಲೆಕ್ಕ ತರ ಇಲ್ಲ. ಮಾಕ್ ಅಂದ್ರೆ ಹಾಸ್ಯ ಮಾಡೋದು. ಹಾಸ್ಯ ಇದು ಹಾಸ್ಯದ ಕಥೆಗೆ ಜಾಸ್ತಿ ಇದೆ, ಅದಕ್ಕೆ ಮಾಕ್ಟೇಲ್ ಅಂತ ಇದ್ದೇವೆ. ಅದಾದ್ಮೇಲೆ ಮುಂದಿನ ನಾವಲ್ ನಂದು ದ ಅಗನಿ ಇನ್ ಎಕ್ಸ್‌ಪ್ರೆಸ್ ಅಂತ. ಕನ್ನಡದವ್ರಿಗೆ ಹೇಳ್ಬೇಕು ಅಂದ್ರೆ ಅಗನಿ ಅಂದ್ರೆ ತುಂಬಾ ಅತ್ಯಂತ ದುಃಖ ಆದ್ರೆ ನಾವು ಇಂಗ್ಲಿಷ್ ಅಲ್ಲಿ ಅಗನಿ ಹೇಳ್ತೀವಿ, ಅತ್ಯಂತ ಖುಷಿ ಪಟ್ರೆ ಅದಕ್ಕೆ ಎಕ್ಸ್‌ಪ್ರೆಸ್ ಅಂತ ಇಂಗ್ಲಿಷ್ ಒಳಗಿದೆ. ಸೊ ಇದು ಒಂದು ಕಥೆ. ಒಬ್ಳು ಹುಡುಗಿಯು ಯಾರು ನನಗೆ ಪರಿಚಯ ಇತ್ತು ಕೆನಿಯಾಗಿ, ಅವಳ ಕಥೆನ ನಾನು ಇಲ್ಲಿ ಬರ್ತೀನಿ. ಆಮೇಲೆ ಆ ಹುಡುಗಿ ಇಲ್ಲಿ ಬದುಕಿದ್ದಾಳೆ, ಅಮೆರಿಕಾಗಿದ್ದಾಳೆ, ನಿವಾಸಿರೋದ. ಆಮೇಲೆ ಒಂದು ಅವಳ ಪ್ರೀತಿ ಮಾಡ್ತಿರೋನು ಬದುಕಿದ್ದಾರೆ ಇಲ್ಲಿ. ಆಶಿಕರು ಅಮೆರಿಕನ್ ಆಶಿಕ್ ಏನ್ ಮಾಡಕ್ಕಾಗಲ್ಲ. ಅದನ್ನಿಂದ ಎಕ್ಸ್‌ಪ್ರೆಸ್. ನೆಕ್ಸ್ಟ್ ಒನ್ ನಾನು ಬರ್ದಿರೋದು ಬೇಲ್ಪುರಿ ಅಂತ. ಬೇಲ್ಪುರಿ ಇದೆ ಅಗೈನ್ ಲೈಕ್ ಬೇಲ್ಪುರಿ ಮಿಕ್ಸ್ಚರ್ ಆಫ್ ವೇರಿಯಸ್ ಇದು ಬೇರೆ ಬೇರೆ ಇದು ಸಾಲ್ಟೆಡ್ ಥಿಂಗ್ಸ್ ಆಗ್ತದೆ. ಅದೇ ತರ ಇದೇ ಕಥೆಗೆ ಬೇರೆ ಬೇರೆ ಕಥೆಗಳಿವೆ, ವೆರೈಟಿ ಬೇರೆ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಒನ್ ಇಸ್ ಅಗೈನ್ ಎ ನಾವೆಲ್ ನಾಟ್ ಪಬ್ಲಿಷ್ಡ್. ಅದ್ಯಾವುದು ಅಂದ್ರೆ ಝಾನ್ಸಿ ಕಿ ರಾಣಿ ಅಂತ. ದಿಸ್ ಇಸ್ ಅಬೌಟ್ ಎ ಸ್ಟೋರಿ ಅಬೌಟ್ ಎ ಗರ್ಲ್ ಫ್ರಮ್ ಎ ವಿಲೇಜ್. ಒಂದು ಹಳ್ಳಿ ಹುಡುಗಿ ಇವರು. ಅದು ಹಳ್ಳಿ ಎಲ್ಲಿದೆ ಅಂದ್ರೆ ಡೆಲ್ಲಿಗೆ ಸೇರ್ಕೊಂಡು ಬರುತ್ತೆ. ಬಡವರು ಅಪ್ಪ ಅಮ್ಮ, ಆದ್ರೆ ಅಲ್ಲೊಬ್ಬ ಜಮೀನ್ದಾರ್ ತುಂಬಾ ಒಳ್ಳೆಯವನು. ಅವನು ನೋಡ್ತಾನೆ, ರಾತ್ರಿ ಕುತ್ಕೊಂಡು ಆಚೆ ಲ್ಯಾಂಡ್ ಕೆಳಗೆ ಪುಸ್ತಕ ಓದ್ತಿದ್ದಾಳೆ. ಅವನಿಗೆ ಆಶ್ಚರ್ಯ ಅಂತ, ಇದು ನಿಮ್ಗೆ ತುಂಬಾ ಜ್ಞಾನ ಇರ್ಬೇಕಂತ ಅಂದ್ರೆ ಇದು ಇದೆ ಮೋಟಿವೇಶನ್. ಅದಕ್ಕೆ ಅವ್ನು ಹೇಳ್ತಾನೆ ಏನಾದ್ರು ಮಾಡಿ ಓದಿಸ್ಬೇಕು ಅಂತ. ಒಳ್ಳೆಯವನು ಜಮೀನ್ದಾರ್. ಸೊ ಅವ್ನು ಹೇಳ್ತಾನೆ ಅವ್ರ ಅಪ್ಪ ಅಮ್ಮಗೆ, ನಾನು ಇವನ್ನ ಓದಿಸ್ತೀನಿ ಅಂತ. ಓದಿಸ್ಬಿಟ್ಟು ಡೆಲ್ಲಿ ಲೇಡಿ ಬ್ಯಾಸೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ತಾನೆ. ಅಲ್ಲಿ BA ಇಂಗ್ಲಿಷ್ ಲಿಟ್ರೇಚರ್. ಆಮೇಲೆ ಹೇಳ್ತಾನೆ ನಿಮ್ಗೆ ಕೆಲಸ ನಾನು ಕೊಡಿಸ್ತೀನಿ ಅಂತ. ಸೊ ಕೆಲಸ ಒಬ್ಬ ಪೊಲಿಟಿಕಲ್ ಪಾರ್ಟಿನವನು ಇರ್ತಾನೆ, ಆಸ್ಪಿರೆಂಟ್ ಟು ಬಿಕಮ್ ಚೀಫ್ ಮಿನಿಸ್ಟರ್ ಆಫ್ ಡೆಲ್ಲಿ. ಸೊ ಅಲ್ಲಿ ಅವ್ರ ಆಫೀಸ್ಲಿ ಕೆಲಸ ಕೊಡ್ತಾನೆ. ಬ್ರೀಫ್ ಆಗಿ ಹೇಳ್ತೀನಿ ಈಗ. ಸೊ ಅವನಾದ್ರೆ ಏನೋ ರೋಗ ಆಗಿ ಸತ್ತೋಗ್ತಾನೆ. ಅವಾಗ ಪಾರ್ಟಿ ಹೇಗೆ ಹೇಳ್ತಾರೆ, ನೋಡು ಪರಂಜಿತ್ ನೀನು ಈಗ ಕಾಂಟೆಸ್ಟ್ ಮಾಡ್ಬೋದು. ಅವ್ರ ಏನ್ ಜ್ಞಾನ ಇಲ್ಲ ನಂಗೆ, ನಾನು ಬರೀ ಯಾವ್ದ್ರ ಬಗ್ಗೆ ಸರ್? ಮಮತಾ ಬ್ಯಾನರ್ಜಿ ಓದ್ಬಿಟ್ಟು ನಾನು ಇದು ಬರ್ದಿರೋದು. ಅವ್ರ ಬುಕ್ ಓದಿ ಇವ್ರು ಬರ್ದಿರೋದು, ಅವ್ರ ಆರ್ಟಿಕಲ್ ಆರ್ಟಿಕಲ್ ಹೇಳ್ತಾರೆ ಟೋಟಲಿ. ಅದನ್ನ ನೋಡಿ ನಾನು ಇದು ಇನ್ಸ್ಪೈರ್ ಆಯ್ತು ನಂಗೆ. ಯಾಕಂದ್ರೆ ಇವ್ರು ರಿಬಲ್ ತರ. ಸೊ ಇವ್ರು ಚೀಫ್ ಮಿನಿಸ್ಟರ್ ಆಗ್ತಾರೆ, ಮುಖ್ಯಮಂತ್ರಿ. ಆಮೇಲೆ ಸ್ಟೇಜ್ಲಿ ಪ್ರಧಾನಮಂತ್ರಿ ನೋಡ್ಬಿಡ್ತಾರೆ. ಪ್ರಧಾನಮಂತ್ರಿ ಆದಾಗ ಪಂಜಾಬ್ ಹೋಗ್ತಾರೆ, ಯಾಕಂದ್ರೆ ಡ್ರಗ್ಸ್ ಪೆಡ್ಲರ್ಸ್ ತುಂಬಾ ಇದ್ದಾರೆ. ಆ ಕೇಸ್ಗೋಸ್ಕರ ಹೋಗ್ತಾರೆ. ಅಲ್ಲಿ ಪ್ರೆಸಿಡೆನ್ಷಿಯಲ್ ಹೌಸ್ ಅಂತ ಇರುತ್ತೆ. ಅಲ್ಲಿ ಇಟ್ಕೊಂಡಿರುವಾಗ ಒಂದು ದಿವಸ ಬೆಳಿಗ್ಗೆ ವಾಕಿಂಗ್ ಹೋಗ್ತಿರುವಾಗ ಇಬ್ರು ಸರ್ದಾರ್ ಬಂದು ನೈಫ್ ಇಂದ ಅಟ್ಯಾಕ್ ಮಾಡ್ತಾರೆ. ಬಟ್ ಇವರು ಕರಾಟೆ ಚಾಂಪಿಯನ್. ಆಗತ್ತೆ ಪೆಟ್ಟಾಗತ್ತೆ, ಆದ್ರೆ ಅವ್ರನ್ನ ಹೋಗ್ಬಿಟ್ಟು ಪೊಲೀಸ್ ಕೊಟ್ಬಿಟ್ಟಾರೆ ಅವರು ಇದನ್ನು. ಸೊ ಆಮೇಲೆ ವಾಪಸ್ ಬಂದ್ಮೇಲೆ ಅವ್ರಿಗೆಲ್ಲ ನ್ಯೂಸ್ ಎಲ್ಲಾ ಕಡೆ ಹೋಗುತ್ತೆ ವರ್ಲ್ಡ್ ಅಲ್ಲಿ, ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್ ಇನ್ ದ ವರ್ಲ್ಡ್. ಆದ್ರೆ 40 ವರ್ಷ ಆಯ್ತು. ಆವಾಗ ಅವರು ಪ್ರೆಸಿಡೆಂಟ್ ಹತ್ರ ಹೋಗ್ತಾರೆ, ರಾಷ್ಟ್ರಪತಿ ಅಂತ ಹೇಳ್ತಾರೆ, ನಾನ್ ಮಾಡಿವೆಲ್ಲ ಆಗೋಯ್ತು, ನಾನೀಗ ರೆಸಿಗ್ನೇಷನ್ ಲೆಟರ್ ಕೊಡ್ತಾ ಇದ್ದೀನಿ, ನಂಗೆ ನಾನು ಹಿಮಾಲಯಕ್ಕೆ ಹೋಗ್ಬೇಕು. ಹಿಮಾಲಯಕ್ಕೆ ಯಾಕೆ ಹೋಗ್ಬೇಕು ನಾನಿನ್ನು? ಯಾಕಂದ್ರೆ ನಮ್ಮ ಪ್ರಧಾನ ಮಂತ್ರಿ ಇರಲ್ಲ, ಅವರು ಹಿಮಾಲಯಕ್ಕೆ ಹೋಗಿದ್ದಾರೆ. ಅದಕ್ಕೆ ನಾನು ಅವ್ರ ಜೊತೆ ಅಲ್ಲಿ ಹೋಗಿ ಧ್ಯಾನ ಮಾಡಿ ದೇವ್ರಿಗೆ ಸೇರ್ಕೊಳ್ಬೇಕು ಅಂತ. ಸೊ ಈ ಕಥೆ ಇದು ಪಬ್ಲಿಷ್ ಆಗಿಲ್ಲ, ಮಾಡ್ತಿದ್ದೀವಿ. ಆಮೇಲೆ ಶಾರ್ಟ್ ಸ್ಟೋರೀಸ್ ತುಂಬಾ ಇದೆ. ಏನ್ ಇನ್ನೊಂದು ಬರ್ದೆ ಬುಕ್ ಬರ್ದಿದ್ದಾರೆ, ಇದೊಂದು ಬುಕ್ ಆಗಿದೆ. ಹೊಸಕೋಟೆ ಶ್ರೀನಿವಾಸ ಮೂರ್ತಿ ನೋಡಿದ್ರೆ ಕಾಣಿಸ್ತಾ ಇರ್ಬೋದು. ಇದು ಇವ್ರದ್ದು, ಇಲ್ಲಿ ಇವ್ರದ್ದು ಇಲ್ಲಿ ಇದಿದೆಯಾ ಸರ್ ನಿಮ್ದು? ಇದ್ರಲ್ಲಿಲ್ಲ, ಇಲ್ಲಿ ನೋಡಿ ಆಯ್ತು. ಇವ್ರದ್ದು ಇದೊಂದು ಇವ್ರದ್ದು ರೆಸ್ಯೂಮ್ ಇದೆ. ಇದು ಟೋಟಲ್ ರೆಸ್ಯೂಮ್ ಅಲ್ಲ ಸರ್ ನಿಮ್ದು? ಹೊಸಕೋಟೆ ಶ್ರೀನಿವಾಸ ಮೂರ್ತಿ ಇಂಜಿನಿಯರ್ ಫ್ರಮ್ MS ಯೂನಿವರ್ಸಿಟಿ ವದೋರಾ, MBA ಫ್ರಮ್
IIM. IIMA, MA in English lecture. English literature. English literature from Mysore University, Sherwood Forest. Years in corporate. Corporate General, including their 10 years in ಇದು Real General. ಇವರು ಬರ್ದಿದ್ದಾರೆ. ಆಮೇಲೆ ಇವರು ನಾನು ಅನ್ಫಾರ್ಚುನೇಟ್ಲಿ ಸಿಕ್ಕಿದ್ದು ಅನ್ಫಾರ್ಚುನೇಟ್ಲಿ ಬರಬಾರ್ದು, ನಂಗೆ ಫಾರ್ಚುನೇಟ್ಲಿ ಯಾಕೆ ಅಂದ್ರೆ ಇದು ನಮ್ಗೆ ಅನ್ಫಾರ್ಚುನೇಟ್ಲಿ ನಮ್ಗೆ ನಾವು ಅದೃಷ್ಟನೇ ಅನ್ಕೋಬಹುದು. ಅದೃಷ್ಟ. ಇವ್ರ ಬಗ್ಗೆ ತಿಳಿಗಳಿಗೆ ಒಂದು ಒಳ್ಳೇದು. ಒಂದು ಮುಖ ಅನ್ನಕ್ಕೆ ಏನಂತಾರೆ ಇಂಗ್ಲಿಷ್ ಅಲ್ಲಿ, ಮುಖ ಅಂದ್ರೆ ದರ್ಶನ ಆಯ್ತು. ದರ್ಶನ ಒಂದು ಇದು ಸಿಕ್ತು. ಅದಕ್ಕೋಸ್ಕರ ಇವ್ರನ್ನ ಸ್ವಲ್ಪ ಕೇಳಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಕೇಳಿದ್ದು. ಸರ್ ನೆಕ್ಸ್ಟ್ ಇನ್ನೇನಾರು ಇದೆಯಾ? ಆಮೇಲೆ ಇದ್ರ ಕಾರ್ಡ್ ಕೊಟ್ರಲ್ಲ, ನಾನು ಈಗ ಪ್ರೆಸೆಂಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಬೆಂಗಳೂರಲ್ಲಿ 3 ಕಂಪ್ನಿ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. 80 ವರ್ಷ ಪರ್ಕೆ ಮಾಡ್ತೀನಿ, ಹೂವಾ ಪರ್ಕೆ, ಅರಸೀಕೆರೆ ಕಡ್ಡಿ ಪರ್ಕೆ. ನೋಡಿ ಇಲ್ಲಿ ಅರಸೀಕೆರೆ ಕಡ್ಡಿ ಪರ್ಕೆನೂ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಇವ್ರಿಗೆ ಏಜ್ ಆಗಿಲ್ಲ ಅಂದ್ರೆ ಇವ್ರಿಗೆ 88 ಆಗೈತೆ ಅನ್ನೋ ಕಾಣ್ತಾ ಇದೀವಿ, ಅಷ್ಟೊಂದು ಕೆಲಸ ಮಾಡ್ತಾ ಆದ್ರೂ ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಇದ್ ಮಾಡ್ಕೊಟ್ಟಿದ್ಗೆ ಒಳ್ಳೇದಾಗ್ಲಿ. ಸರಿ, ನಿಮ್ಗೆ ಒಂದ್ಸಲ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಆಗಲಿ ಅಂತ. ನಮ್ಮ ಸಬ್ಸ್ಕ್ರೈಬರ್ ಯಾರು ಗೊತ್ತಿದಾರೋ ಅವ್ರಿಗೆಲ್ಲ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸ್ತೀನಿ. ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಆಮೇಲೆ ನೀವು ಸಬ್ಸ್ಕ್ರೈಬರ್ಗೆ ಒಂದ್ಸರಿ ಹೇಳಿ ಸರ್, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನಾನೇ ಫಸ್ಟ್ ಮಾಡ್ತೀನಿ. ಈಗ ಯೂಟ್ಯೂಬ್ ಚಾನಲ್ ನಾನೇ ಫಸ್ಟ್ ಮಾಡ್ಬೇಕು ಅದು. ನಾನು ವಾಟ್ಸ್ಆಪ್ ಅಲ್ಲಿ ಇದು ಮಾಡ್ತೀನಿ ಪಬ್ಲಿಸಿಟಿ. ಓಕೆ, ಪ್ಲೀಸ್ ಲಿಸನ್ ಟು ದಿಸ್ ಇಂಟರ್ವ್ಯೂ. ಓಕೆ ಸರ್, ಥ್ಯಾಂಕ್ ಯು. ಗೈಸ್, ಆದಷ್ಟು ವಿಡಿಯೋನ ಫುಲ್ ನೋಡಿ, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಅನ್ನ ಮಾಡಿ ಅಂತ ಕೇಳ್ಕೊಂತೀನಿ. ಈಗ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.